ಪೇಪರ್ಲೆಸ್ ನೋಂದಣಿ ಆದೇಶ ಹಿಂಪಡೆಯಲು ಆಗ್ರಹ. ಮಾನವ ಸರಪಳಿ ನಿರ್ಮಿಸಿ ಪತ್ರ ಬರಹಗಾರರಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪೇಪರ್ಲೆಸ್ ನೋಂದಣಿ ಪ್ರಕ್ರಿಯೆ ವಿರೋಧಿಸಿ ಶಿರಾದಲ್ಲಿ ಜಿಲ್ಲಾ ದಸ್ತಾವೇಜು ಪತ್ರ ಬರಹಗಾರರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರದ ಹೊಸ ವ್ಯವಸ್ಥೆಯಿಂದ ರೈತರು ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದೆ ಅಂತ ಆರೋಪಿಸಿ ಒಂದು ದಿನದ ಸಾಂಕೇತಿಕ ಮುಷ್ಕರ ನಡೆಸಿದರು. ಇನ್ನು ಪ್ರತಿಭಟನಾಕಾರರು ಮಾತನಾಡಿ, ಪೇಪರ್ಲೆಸ್ ನೋಂದಣಿ ಪ್ರಕ್ರಿಯೆಯಲ್ಲಿ ಹಲವಾರು ಲೋಪದೋಷಗಳಿದ್ದು ಮಾರಾಟಗಾರರು ಹಾಗೂ ಖರೀದಿದಾರರು ಮೋಸ ಹೋಗೋ ಸಾಧ್ಯತೆ ಇದೆ. ಈ ಹಿಂದೆ ಪೇಪರ್ ಆಧಾರಿತವಾಗಿ ನಡೀತಾ ಇದ್ದ ನೋಂದಣಿ ಪ್ರಕ್ರಿಯೆಯಲ್ಲಿ ದಾಖಲೆಗಳು ಸ್ಪಷ್ಟವಾಗಿ ಲಭ್ಯವಿರ್ತಾ ಇದ್ವು. ಆದರೆ ಈಗ OTP ಆಧಾರಿತ ಡಿಜಿಟಲ್ ಸಹಿ ಹಾಗೂ ಮೊಬೈಲ್ನಲ್ಲಿ ದಾಖಲೆ ಸಂಗ್ರಹಿಸುವ ವ್ಯವಸ್ಥೆಯಿಂದ ಅನಕ್ಷರಸ್ಥ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ನಮ್ಮ ಗ್ರಾಮೀಣ ಪ್ರದೇಶದಾಗಿರೋದು ಎಲ್ಲರೂ ರೈತಾಪಿ ಹೋಗಿದ್ದಾರೆ. ಯಾರೂ ಸ್ಮಾರ್ಟ್ ಫೋನ್ ಆಗಲಿ ಅವನ್ನೇ ಇಂಥವೆಲ್ಲ ಇಟ್ಕೊಂಡು ಯಾರು ಇವತ್ತಿನವರೆಗೂ ಜೀವನ ಮಾಡ್ತಿಲ್ಲ. ನಮ್ಮಲ್ಲಿ ಬರ್ತಿರೋದು ಮೇನು OTP ಅಂತ ಅವನು ಹೇಳ್ತಾ ಇದ್ದಾನೆ. OTP ನಮ್ಮಲ್ಲಿ OTP ಕೊಟ್ಕೊಂಡು ಜೀವನ ಮಾಡೋದಲ್ಲ. ನಾವು ಪತ್ರ ಬರೆಯೋರು ಆಸ್ತಿ ನೋಂದಣಿ ಅಂತಂದ್ರೆ ಯಾರ ಹತ್ರ ಪತ್ರ ಬರವಣಿಗೆ ಆಗಲಿ ಅಥವಾ ಲಾಯರೇ ಆಗಲಿ ಅಥವಾ ಇನ್ನೊಬ್ಬರೇ ಆಗಲಿ ಒಬ್ಬ ವಿದ್ಯಾವಂತನಾದ್ರೂ ಹೋಗಿ ಬರವಣಿಗೆ ಮಾಡಿಸ್ತಾರೆ. ಫಸ್ಟ್ ನನ್ನ ಆಸ್ತಿನ ಇಂಥ ವ್ಯಾಪಾರಕ್ಕೆ ಇಷ್ಟು ರೂಪಾಯಿಗೆ ಕೊಡ್ತಾ ಇದೀವಿ ಅಂತೇಳಿ ಬರವಣಿಗೆ ಮಾಡೋದು ರೂಢಿ. ಅದ್ರ ಪ್ರಕಾರ ಬರವಣಿಗೆ ಮಾಡಿ ಒಬ್ಬರ ಹತ್ರ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿಸಿ ಅದಕ್ಕೆ ಪತ್ರ ಬರೋದಕ್ಕೆ ಯಾರು ಕೊಟ್ಟು ಯಾರು ತಗೊಂಡ್ರು ಅದಕ್ಕೆಲ್ಲ ಸಹಿ ಮಾಡಿ ಅದಕ್ಕೆ ಸಾಕ್ಷಿ ಹಾಕಿ ಅದಕ್ಕೆ ಒಬ್ಬ ಬರವಣಿಗೆಗಾರ ಯಾರು ಮಾಡ್ದ ಅಂತ ಹೇಳಿ ಒಬ್ಬ ವಿಕ್ಲಮ್ ಅಂತ ಹೇಳಿ ಗುರುತಿಸಿ ಅದನ್ನ ಆನ್ಲೈನಾಗ ಅಪ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸೋದು ವಾಡಿಕೆ ಇತ್ತು. ಅದ್ರ ಪ್ರಕಾರ ನಾವು ಮುಂದುವರ್ಸ್ಕೊಂಡು ಬಂದಿದ್ವಿ. ಕಾವೇರಿ ಟು ಅನ್ನೋದು ಅದನ್ನೇ ಮಾಡ್ತಾ ಬಂದಿದ್ರು. ಇವ್ರು ಹೇಳ್ತಾ ಇರೋದು ಯಾವುದೇ ರೀತಿ ಸಹಿ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಯಾವುದೇ ರೀತಿ ಇನ್ನೊಬ್ಬ OTP ಹೇಳೋದು, ಯಾರೋ ಒಬ್ರು ಪೇಪರ್ ರೆಡಿ ಮಾಡ್ತಾರೆ ಅದನ್ನ OTP ಹೇಳೋದು, ಅದನ್ನ ಆನ್ಲೈನ್ ಡೈರೆಕ್ಟ್ ಅಪ್ಲೋಡ್ ಮಾಡೋದು ಅಂತ ಹೇಳ್ತಾನೆ. ಅದನ್ನ ಯಾವುದೇ ರೀತಿ ಒಪ್ಪಕ್ಕಾಗಲ್ಲ. ಯಾಕೆ ಒಪ್ಪಕ್ಕಾಗಲ್ಲ ಅಂದ್ರೆ ಅಕಸ್ಮಾತ್ ಆಸ್ತಿ ಏನೋ ಒಂದು ವ್ಯಾಜ್ಯ ಆಗಿ ಕೋರ್ಟ್ ಹೋಗ್ತದೆ, ಅವತ್ತು ಸಹಿನೇ ಗುರುತಿಸ್ಬೇಕಲ್ಲಿ. ಸಹಿ ಗುರುತಿಸ್ತಿರೋದು ಏನು ನಾವು ಮಾಡಕ್ ಬರಲ್ಲ. ಈ ಸಹಿ ಯಾರ್ದಪ್ಪ ಅಂತ ಕೇಳ್ತಾರೆ. ಯಾರನ್ನಾಗ್ಲಿ ಕೊಟ್ಟಿರೋರು ನೀನ್ ನೋಡಿದ್ದೇನಪ್ಪ ಅಂತ ಸಾಕ್ಷಿನ ಅಲ್ಲಿ ಕೇಳ್ತಾರೆ. ಅಲ್ಲಿ ಕೇಳಿದಾಗ ಅಲ್ಲಿ ಸಹಿನೇ ಇಲ್ಲ ಅಂತಂದಾಗ ಆ ಪತ್ರಕ್ಕೆ ಬೆಲೆನೇ ಇಲ್ದಂಗೆ ಆಗಿರ್ತದೆ. ಇನ್ನು ಪ್ರತಿಭಟನೆಗೂ ಮುನ್ನ ಅಂಬೇಡ್ಕರ್ ಉದ್ಯಾನವನದಲ್ಲಿರೋ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಪ್ರತಿಭಟನಾಕಾರರು ಬಳಿಕ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಂತರ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು. ಇನ್ನು ಪೇಪರ್ಲೆಸ್ ನೋಂದಣಿ ಪ್ರಕ್ರಿಯೆ ಜನಸಾಮಾನ್ಯರಿಗೆ ತೊಂದರೆ ಉಂಟು ಮಾಡ್ತಾ ಇದೆ ಅಂತ ಆರೋಪಿಸಿರುವ ಪತ್ರ ಬರಹಗಾರರು ತಕ್ಷಣವೇ ಈ ಆದೇಶವನ್ನ ಹಿಂಪಡೆದು ಹಿಂದಿನ ರೀತಿಯಲ್ಲೇ ನೋಂದಣಿ ವ್ಯವಸ್ಥೆ ಮುಂದುವರಿಸಬೇಕು ಅಂತ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಶ್ರೀಮಂತ್, ಪ್ರಜಾಶಕ್ತಿ ಟಿವಿ, ಶಿರಾ.